ಎನ್ನುವ ಪ್ರಕೃತಿಯ ಅವಳಿ ಕೂಸುಗಳೇ ಹೊರತು ಬೇರೆ ಯಾರೂ ಅಲ್ಲ. ಇಬ್ಬರೊಳಗೂ ಅಸಹಜತೆ, ಅಹಂಕಾರ, ದುರ್ಬಲತೆ. ಅವರನ್ನ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಅಂಗವಾಗಿ ಅವರನ್ನ ಗೌರವಿಸುವಂತ ಒಂದು ಸಂಪಾದನೆಯ ಗಂಡ ಮಾತು ಕೇಳಿದ ಮಕ್ಕಳು ಇವು ಬಂಗಾರ ಕುಟುಂಬದ ವ್ಯಕ್ತಿಗಳು. ವಿಷಯ ಅಲ್ಲಿತ್ತು. ಹಾಗಾಗಿನೇ ಅದು ಕೊನೆಗೆ ತಮಗೆ ತಾವೇ ಹೋರಾಡುವಂತಹ ಸ್ಥಿತಿಯನ್ನ ಪಡ್ಕೊಂಡು ಇಲ್ಲಿ ಮಕ್ಕಳು ನಾವು ಗಮನಿಸುವ ಒಂದು ಪುಟ್ಟ ಕಥೆ ಮೂಲಕ ನಾನು ನಿಮ್ಮಲ್ಲಿ ಪ್ರವೇಶ ಮಾಡುವಂತಹ ಪ್ರಯತ್ನ ಮಾಡ್ತೇವೆ. ಮಹಾಶ್ವೇತಾದೇವಿ ಅಂತ ನಮ್ಮ ಬಂಗಾಳಿ ರೈಟರ್ ಒಬ್ಬರಿದ್ದಾರೆ. ಅವರು ಒಂದು ಕಥೆಯನ್ನು ಬರೀತಾರೆ. ಆ ಕಥೆಯನ್ನ ನಾನು ಪ್ರಸ್ತಾಪ ಮಾಡ್ತಾ ಇದ್ದೀನಿ, ಆಮೇಲೆ ಆ ವಿಚಾರಕ್ಕೆ ನಾನು ಬರ್ತೇನೆ. ಆ ಸ್ತನದಾಯಿನಿ ಅನ್ನುವಂಥದ್ದು ಒಂದು ಪುಟ್ಟ ಕಥೆ. ಸ್ತನದಾಯಿನಿ, ಹಾಲನ್ನು ನೀಡುವಂತಹದನ್ನೇ ಉದ್ಯೋಗ ಮಾಡಿಕೊಂಡಂತಹ ಒಬ್ಬ ಹೆಣ್ಮಗಳು. ಆಕೆಯ ಹೆಸರು ಯಶೋಧ. ಒಂದು ಪುಟ್ಟ ಹಳ್ಳಿ ಕಲ್ಕತ್ತಾದ ಸಮೀಪ. ಈಗ ಬೆಳಗಿನಿಂದ ಈಗವರೆಗೂ ಸಾಕಷ್ಟು ಜನ ಗಣ್ಯರು ಒಂದು ಮೌಲಿಕವಾದ ಮಾತುಗಳನ್ನು ನಿಮ್ಗೆ ತಿಳಿಸಿದ್ದಾರೆ. ಸಮಾಜ ಯಾವ ರೀತಿ ಇದೆ ಅನ್ನೋ ವಾಸ್ತವವನ್ನು ನಿಮಗೆ ತೆರೆದಿಟ್ಟಿದ್ದಾರೆ. ಹೆಣ್ಮಕ್ಳ ಮೇಲೆ ಹಲವಾರು ಜವಾಬ್ದಾರಿಗಳಿದ್ದಾವೆ. ಒಂದು ವೈಜ್ಞಾನಿಕ ಮನೋಭಾವದಿಂದ ನೀವೆಲ್ಲ ಮುನ್ನಡಿಬೇಕಾಗಿದೆ. ಜೊತೆಗೆ ವೇದಿಕೆಯಲ್ಲಿ ಮಾತಾಡಿದ ಎಲ್ಲರೂ ಕೂಡ ಮುಂದಿನ ಬದುಕು ನಿಮ್ದು ಏನಾಗಬೇಕನ್ನೋದನ್ನು ತಿಳಿಸ್ಕೊಟ್ಟಿದ್ದಾರೆ. ಈ ಎಲ್ಲ ಆದರ್ಶಗಳನ್ನ ನೀವು ಪಾಲಿಸಬೇಕು ಅಂತ ನಾನು ನಿಮ್ಮಲ್ಲಿ ಕಿವಿ ಮಾತನ್ನು ಹೇಳ್ತೀನಿ. ಅದೇ ರೀತಿ ಇವತ್ತು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನ ನಮ್ಮ ಕಾಲೇಜಿನಲ್ಲಿ ಇಷ್ಟು ಉತ್ಸುಕತೆಯಿಂದ ಆಚರಣೆ ಮಾಡೋದಕ್ಕೆ, ಅದರ ಜೊತೆನೇ ನಮ್ಮ ಭಾಗದ ದೊಡ್ಡ ದಾರ್ಶನಿಕರಾದಂಥ ಕೈವಾರ ತಾತಯ್ಯನವರ ಒಂದು ಸ್ಮರಣೆಯನ್ನು ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕಾಗಿ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ಗೆ ಮತ್ತು ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ಗೆ ನಾನು ಧನ್ಯವಾದಗಳನ್ನ ತಿಳಿಸೋದಕ್ಕೆ ಬಯಸ್ತೀನಿ. ಜೊತೆಗೆ ಇವತ್ತಿನ ಕಾರ್ಯಕ್ರಮವನ್ನು ಅತ್ಯಂತ ಯಶಸ್ವಿಯಾಗಿ ರೂಪಿಸೋದಕ್ಕೆ ನನ್ನ ಕಾಲೇಜಿನ ಎಲ್ಲ ಅಧ್ಯಾಪಕ ಮತ್ತು ಬೋಧಕೇತರ ಸಿಬ್ಬಂದಿವರೆಗೂ ಶ್ರಮವಹಿಸಿ ತುಂಬ ಅಚ್ಚುಕಟ್ಟಾಗಿ ಕಾರ್ಯಕ್ರಮವನ್ನು ನಿರ್ವಹಿಸಿಕೊಟ್ಟಿದ್ದೀರಿ. ಜೊತೆಗೆ ನಮ್ಮ ಸ್ಟೂಡೆಂಟ್ಸ್ ಕೂಡ ಅಷ್ಟೇ ಸಾವಕಾಶವಾಗಿ, ಇವತ್ತು ನಿಮ್ಮದೇ ದಿನ ಆದರೂ ಕೂಡ ಸಾವಕಾಶವಾಗಿ ಇದನ್ನೆಲ್ಲ ಎಂಜಾಯ್ ಮಾಡ್ತೀವಿ.